ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು 2025 1 ಫೋಟೋ ಮಾಡ್ತಾಯಿದ್ದೀನಿ. ಜನವರಿ 1 ಜನವರಿ 1ನೇ ತಿಂಗಳು 1 ಫೋಟೋಲ್ ಮಾಡ್ತಾಯಿದ್ದೀನಿ. ಪ್ರೊಡಿಕ್ಷನ್ ಯಾವ ಥರ 1 ಫೋಟೋಲ್ಗೆ ನಮಗೆ ಯೂನಿವರ್ಸಲ್ ಗೈಡೆನ್ಸ್ ಏನು ಥರ ಬರುತ್ತೆ ಏನು ಅಂತ ನೋಡೋಣ ಬನ್ನಿ. ನಿಮಗೇನಾದರೂ ರೆಕ್ಕೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ ಯಾವ ಥರ ಏನು ಅಂತ. ಮತ್ತು ನಂಬರ್ಸ್ ಮೇಲೆ ಮಾಡಿದ್ದೀನಿ ಪ್ರೆಡಿಕ್ಷನ್ನು ನೋಡಿ. ಅದು ಇದ್ರ ನೆಕ್ಸ್ಟ್ ಇದೆ, ಅದರಲ್ಲೆಲ್ಲನೂ ನಂಬರ್ಸ್ ಮೇಲೆ 1 to 9 ನಂಬರ್ಸ್ ಮೇಲೆ ನಿಮ್ಮದು ಯಾವ ಥರ 2025 ಯಾವ ಥರ ನಿಮ್ಮದು ಇದಾಗುತ್ತೆ ಡೆಸ್ಟಿನಿ ನಂಬರ್ ಮೇಲೆ ಮಾಡಿದ್ದೀನಿ ನೋಡಿ. 1 ಫೋಟೋಸ್ದು ಯಾವ ಥರ ಇರುತ್ತೆ ನೋಡೋಣ. ಏಂಜಲ್ಸ್ ಕಾರ್ಡ್ಸಲ್ಲಿ ಯಾವ ಥರ ಕೊಟ್ಟರೆ ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ. 1 ಫೋಟೋ ಗೈಡೆನ್ಸ್. ನಿಮ್ಗೇನಾದರೂ ಇಷ್ಟ ಆದರೆ ಈಗ ನಾನು ಲೈಕ್ ಮಾಡಿ, ನಾನು ಬೇರೆ ಶೇರ್ ಮಾಡಿ. ಅವ್ರವ್ರ ಲೈಫಲ್ಲೂ ಒಂದು ಚೇಂಜಸ್ ಅನ್ನೋದು ಸಿಗುತ್ತೆ, ಅವ್ರಿಗೊಂದು ದಾರಿ ಅನ್ನೋದು ಸಿಗುತ್ತೆ. ಬೇರೆಯವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋವ್ರಿಗೆ ಶೇರ್ ಮಾಡಿ. ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. Eight of Wands, 8 of Swords, Page of Pentacles, 4 of Cups. ಮೂರು ಕಾರ್ಡ್ ಬಂದ್ಬಿಟ್ಟಿದೆ. ಅಬಾಂಡೆನ್ಸ್, ಸಕ್ಸಸ್, ರಿಕವರಿ, ಆತ್ಮವಿಶ್ವಾಸ ಕುಗ್ಗಿಸಬೇಡಿ ಅನ್ನೋ ಕಾರ್ಡ್ ನನಗೆ ತುಂಬ ಬರ್ತಾನೆ ಇದೆ. ಆತ್ಮವಿಶ್ವಾಸದಿಂದ ಇರಬೇಕು ಅಂತ ಕಾರ್ಡ್ಸ್ ಅದು ತುಂಬ ಯಾವಾಗ ತೆಗೆದ್ರೂ ನನ್ನ ಆತ್ಮವಿಶ್ವಾಸ ಅನ್ನೋದು ಕುಗ್ಗಿಸುವುದನ್ನು ನಿಲ್ಲಿಸಿಕೊಳ್ಳುವುದು ಅಂತಲೇ ಬರ್ತಾ ಇದೆ. ಅದು ಆ ಕಾರ್ಡ್ಸಲ್ಲಿ ಆಪರ್ಚುನಿಟಿ ಬರ್ತಾ ಇದೆ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಪವಿತ್ರ ಸ್ಥಳಕ್ಕೆ ಪಯಣ ಮಾಡಿ, ಎಲ್ಲಾದರೂ ನಿಮ್ಗೆ ಇಷ್ಟವಾಗಿರೋ ಸ್ಥಳಕ್ಕೆ ಹೋಗ್ಬಿಟ್ಟು ಬನ್ನಿ. ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ರಿಕವರಿ ಆಗ್ತೀರಾ. ಮತ್ತು 8 ಆಫ್ ವ್ಯಾಂಡ್ಸ್ ಚೆನ್ನಾಗಿರುತ್ತೆ. ಅಂದರೆ ಒಂದು ಲೈಫಲ್ಲಿ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಸ್ಟಾಪ್ ಆಗಿದ್ದೀರಾ, ಆಪರ್ಚುನಿಟಿ ನೋಡ್ತಾ ಇಲ್ಲ, ನೋಡಿ ಯೂನಿವರ್ಸಲ್ ಕೊಡ್ತಾ ಇದೆ. ಮೆಚೂರಿಟಿಯಾಗಿ ಯೋಚನೆ ಮಾಡಿ. ಚಿಕ್ಕ ಮಗು ಥರ ಯೋಚನೆ ಮಾಡಿದ್ರೆ ಸಿಗಲ್ಲ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಣಕಾಸು ಎಲ್ಲ ನಿಮ್ಮ ಕೈಯಲ್ಲಿ ಬರುತ್ತೆ, ಆದರೆ ನೀವು ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಜಾಬು ಎಲ್ಲ ಸಿಗುತ್ತೆ, ಹೆಂಗೆ ನಾನು ಇದು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ನೋಡಿ, ಆಪರ್ಚುನಿಟಿ ಎಲ್ಲ ಎಷ್ಟು ಚೆನ್ನಾಗಿ ಸಿಗುತ್ತೆ, ಆದರೆ ನೀವು ನೋಡ್ತಾ ಇಲ್ಲ. ಒಂದೇ ಒಂದು ಪ್ರಾಬ್ಲಮ್ಸ್ಗೋಸ್ಕರ ನೋಡ್ತಾ ಇದ್ದೀರಾ, ಇದೇ ದೊಡ್ಡ ಪ್ರಾಬ್ಲಮ್ ಅಂತ. ಅದನ್ನು ಬಿಟ್ಟು ಮುಂದೆ ಸಾಗಿದ್ರೆಗನ ಇಷ್ಟು ಲೈಫ್ ಚೆನ್ನಾಗಿರುತ್ತೆ. ನೀವು ಅದನ್ನೇ ಪ್ರಾಬ್ಲಮ್ ಅಂತ ಇಟ್ಕೊಂಡಿದ್ರೆ ಏನೂ ಪ್ರಯೋಜನ ಇಲ್ಲ. ರಿಲೇಷನ್ಶಿಪ್ಪಲ್ಲಾದರೂ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಜಾಬ್ ಇರ್ಬೋದು, ಬೇರೆ ಯಾವ ಇದರಲ್ಲಾದರೂ ತಗೊಳ್ಳಿರೂ ನಿಮಗೆ ಅದೇ ಥರನೇ ಇದೆ. ನೋಡಿ, ಏಂಜಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ, ಅಬಾಂಡೆನ್ಸ್ ಎಲ್ಲ ಇದೆ, ಮತ್ತು ಸಕ್ಸಸ್ ಇದೆ, ರಿಕವರಿ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡಿ. ಒಂದೇ ಪ್ರಾಬ್ಲಮ್ಸ್ನ ಅದನ್ನು ಬಿಟ್ಟು ಮುಂದೆ ಸಾಗಿ ಅಂತಲೇ ಹೇಳ್ಬೋದು. ಆಪರ್ಚುನಿಟಿ ಇದೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಮತ್ತು ಪವಿತ್ರ. ನೋಡಿ, ಈ ಕಾರ್ಡ್ ಆಲ್ಮೋಸ್ಟ್ ನಾನು ಯಾವಾಗ ತೆಗೆದ್ರೂ ತುಂಬ ಜನಕ್ಕೆ ಆತ್ಮವಿಶ್ವಾಸ ಕುಗ್ಗೋಗಿರ್ತಾರೆ. ವಿಶ್ವಾಸ ಅನ್ನೋದು ಹೆಚ್ಚು ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಎಲ್ಲ ಸಕ್ಸಸ್ ಅನ್ನೋದು ಆಗುತ್ತೆ. ಪೋರ್ಟಲ್ದು ಟ್ರೆಡಿಷನ್ ಪೋರ್ಟಲ್ ಚೆನ್ನಾಗಿದೆ, ಪೋರ್ಟಲ್ದು ಚೆನ್ನಾಗಿ ಬರ್ತಾಯಿದೆ. 8 ಅನ್ನೋದು ಮುಂದೆ ಸಾಗಿ 9 ಅನ್ನೋದು ಬರ್ತಾ ಇದೆ, ಅದಕ್ಕೋಸ್ಕರನೇ ಚೆನ್ನಾಗಿ ಬರ್ತಾಯಿದೆ. ಆಪರ್ಚುನಿಟಿನ ನೋಡಬೇಕು. ನಾವು ನೋಡಿಲ್ಲ, ಇದೇ ನನ್ನ ಲೈಫು, ಇದಿಷ್ಟೇ ಅಂತ ಡಿಪ್ರೆಷನಲ್ಲಿದ್ದರೆ ಈಗ ನಿಜ ಅಲ್ಲೇ ಇರ್ತೀರ. ಆತ್ಮ ತೃಪ್ತಿ ಅನ್ನೋದು ಇರಬೇಕು, ಮುಂದೆ ಸಾಗಬೇಕು. ಸಿಗ್ತಾ ಇದೆ ನನಗೆ, ನಮ್ಮ ಹತ್ರ ಇರೋದನ್ನು ಕೃತಜ್ಞತೆ ತೋರಿಸ್ತ್ರೇಗನ. ಇಲ್ಲ ಇವತ್ತು ಲಾಸ್ಟ್ ಡೇ ಎಲ್ಲ ಡಿಕ್ರೇಟಿವ್ ಮಾಡಿ ಎಲ್ಲ ಬರ್ದಿರೋದು, ಮತ್ತು ನೀವು 11 ಫೋಟೋಸ್ ಆಗಿರ್ಬೋದು, ಮತ್ತು ಬೇರೆ ಎಲ್ಲನೂ ಬರ್ತಿರ್ತಿರೋ 369 ಆ ಥರ ಎಲ್ಲ ರಿಚುವಲ್ಸ್ ಎಲ್ಲ ಮಾಡಿರ್ತೀರ, ಬರ್ತಿರ್ತೀರ. ಅದನ್ನೆಲ್ಲನೂ ಡಿಕ್ಲೆಟರ್ ಮಾಡಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಳ್ಳೆಯದು ಇನ್ನೂ ಒಂದು ಅಪ್ಗ್ರೇಡ್ ಮಾಡ್ಕೊಳ್ಳಿ.
ಇಷ್ಟು ದಿನ ಇಷ್ಟು ರಿಚುವಲ್ಸ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಇದರಲ್ಲಿ ಇನ್ನೂ ಚೇಂಜಸ್ ಮಾಡಿಕೊಂಡು ಅಕಸ್ಮಾತ್ ಅದನ್ನೇ ಬರಿತಾ ಇದ್ದೀನಿ, ಅದು ಚೇಂಜಸ್ ಆಗಿರಲ್ಲ. ನೀವು ಇನ್ನೂ ಸ್ವಲ್ಪ ಬೇರೆ ರೀತಿಯಲ್ಲಿ ಅದೇ ಇನ್ನೂ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.